ನನಗೆ ಅದೊಂದು ಇಟ್ಟ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆ. ತುಂಬ ಒಂದು ಒಳ್ಳೇದಾಗಿದೆ ಮೇಡಮ್. ಹಣದೆಲ್ಲ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಮತ್ತೆ ನಿಮ್ಮ ಹತ್ರ ತೆಗೆದುಕೊಂಡ ಮೇಲೆ ತುಂಬಾ ಒಳ್ಳೇದಾಯ್ತು ಮೇಡಮ್. ತುಂಬಾ ಒಳ್ಳೇದಾಯ್ತು ನಮ್ಗೆ ಮೇಡಮ್. ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಇದಾಗಿದೆ ನಂಗೆ. ನಾನು ಇನ್ನೊಂದು ಬುಕ್. ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ನಾರ್ಮಲ್ ಕಾಲ್ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದನ್ನ ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನು, 7 ಡೇಸ್ ಮೆಥಡ್ ಏನು ಎಲ್ಲನೂ ಕೂಡ ನಾನು ಆರ್ಡರ್ ಮಾಡ್ಕೊಂಡ್ಮೇಲೆ ಹೇಳ್ಕೊಡ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ ಎಲ್ಲರೂ. ಮತ್ತು ಇದನ್ನು ಕಟ್ಟಿದ ಮೇಲೆ ಎಷ್ಟು ಜನಕ್ಕೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ, ತುಂಬ ಜನಕ್ಕೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳಿದೆ, ಎಲ್ಲ ರೀತಿಯ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಮತ್ತು ಇನ್ನೊಂದು ವಿಷಯ ಏನು ಹೇಳೋದು ಅಂತ ಹೇಳಿದ್ರೆ, ಮತ್ತು ಇದರಿಂದ ಹಣದ ಪ್ರಾಬ್ಲಮ್ ಬೇಗ ನಿವಾರಣೆ ಅನ್ನೋದು ಆಗ್ತಾ ಇದೆ, ಬೇಗ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ತುಂಬ ಜನ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ತಪ್ಪುಗಳನ್ನ ಮಾಡಿದಾಗ ಆ ರಿಸಲ್ಟ್ ಅನ್ನೋದು ಲೇಟಾಗಿ ಸಿಗ್ಬೋದು, ಇಲ್ಲಾಂದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದ್ದಾಗ ಲೇಟಾಗಿ ಸಿಗ್ಬೋದು. ಅದಲ್ಲದೆ ತುಂಬ ಜನಕ್ಕೆ ಬೇಗ ರಿಸಲ್ಟ್ ಸಿಗ್ತಾ ಇದ್ದಾರೆ. ಇಲ್ಲೊಬ್ರು ಹೇಳಿದ್ದಾರೆ, ಒಂದೇ ದಿನಕ್ಕೆ ತಗೊಂಡೋಗಿ ಒಂದೇ ದಿನಕ್ಕೆ ಇಟ್ಟಿದ್ದು ತುಂಬ ಹಣದ ಪ್ರಾಬ್ಲಮ್ ಇತ್ತಂತೆ ಅವ್ರಿಗೆ. ಅದನ್ನ ತಗೊಂಡೋಗಿ ಒಂದೇ ದಿನಕ್ಕೆ ಹಣದ ಪ್ರಾಬ್ಲಮ್ ಏನಿತ್ತು ಅವ್ರಿಗೆ ಸಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರೇ ಹೇಳ್ತಾರೆ, ಕೇಳಿಸ್ತೀನಿ, 1 ನಿಮಿಷ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ. ಆವಾಗಲೇ ನಿಮಗೆ ಏನು ಹೇಳ್ತಾ ಇದ್ದೀನಿ, ಇಲ್ಲ ಇದ್ರ ಯಾವುದರಿಂದ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಇದೆ ಅನ್ನೋದು ಅರ್ಥ ಆಗುತ್ತೆ. ಸರಿನಾ? ಪ್ಲೀಸ್ ಎಲ್ಲರೂ ಕೂಡ ಒಂದಿಷ್ಟು ಸಮಯನ ಕೊಟ್ಟು, ಒಂದು 5 ರಿಂದ 10 ನಿಮಿಷ ಸಮಯನ ಕೊಟ್ಟು ನೀವು ಪೂರ್ತಿ ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಈ ಸ್ಫಟಿಕ ನಿಜವಾಗ್ಲೂ ಇಷ್ಟು ವರ್ಕ್ ಆಗುತ್ತೆ, ಇಷ್ಟು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ. ಇದು ಕಟ್ಟೋದು ಮುಖ್ಯ ಅಲ್ಲ, ಇದನ್ನು ಕಟ್ಟಿದ ಮೇಲೆ ಏನೆಲ್ಲ ಮಾಡಬೇಕು, ಮತ್ತು 7 ಡೇಸ್ ಸೀಕ್ರೆಟ್ ಎಲ್ಲ ಏನಿದೆ ಅದನ್ನೆಲ್ಲ ಹೇಗೆ ಮಾಡಬೇಕು ಅದನ್ನೇ ತುಂಬ ಮುಖ್ಯ ಆಗೋದು. ಹಾಗಾಗಿ ಹೇಳೋದು, ತುಂಬ ಏನು ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿ ಖಂಡಿತ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಮಗೂ ಕೂಡ ತುಂಬ ಒಳ್ಳೇದಾಗ್ತಾ ಇದೆ, ಬಟ್ ಜನಗಳಿಗೂ ಕೂಡ ತುಂಬ ಅಂದರೆ ತುಂಬ ಒಳ್ಳೇದಾಗ್ತದೆ. ಅದಲ್ಲದೆ ಜಾಸ್ತಿ ನಾನು ಆರ್ಡರ್ಸ್ ತೊಗೊಳ್ತಾ ಇರಲಿಲ್ಲ. ಯಾಕೆ ಅಂತ ಕೇಳಿದ್ರೆ, ಇದು ಇವಾಗ ಏನು ವಾರ್ ನಡೀತಾ ಇದೆ, ಅದರಿಂದ ಸ್ವಲ್ಪ ಬೆಲೆ ಅನ್ನೋದು ಎಲ್ಲದೂ ಜಾಸ್ತಿ ಆಗ್ತಾ ಬರ್ತಾ ಇದೆ. ಬಟ್ ನನಗೆ ಬೇರೆಯವ್ರಿಗೆ ಜಾಸ್ತಿ ಹೇಳೋಕ್ಕೂ ಕೂಡ ನನಗೆ ಮನಸ್ಸಾಗ್ತಾ ಇರಲಿಲ್ಲ. ಹಳೇದು ಏನಿತ್ತು ನಮ್ಮ ಹತ್ರ ಅದನ್ನು ಖಾಲಿ ಮಾಡೋದಕ್ಕೋಸ್ಕರ ಅದೇ ರೇಟಿಗೆ ನಾನು ಕೊಡ್ತಾ ಇದ್ದೆ. ಹಾಗಾಗಿ ನೋಡೋದ ಇನ್ಮೇಲೆ ಹೇಗಾಗುತ್ತೆ, ಏನು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ ನೋಡೋದ. ಸ್ವಲ್ಪ ಜಾಸ್ತಿ ಆಗಿದೆ, ಆದರೂ ಕೂಡ ನಾನು ಜನಗಳಿಗೆ ಜಾಸ್ತಿ ರೇಟ್ ಹೇಳ್ತಾ ಇಲ್ಲ, ಹೇಳೋಕ್ಕೂ ಕೂಡ ನನಗೆ ಮನಸ್ಸಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನನ್ನ ಹತ್ರ ಪರ್ಚೇಸ್ ಮಾಡೋದು ಜನ ತುಂಬ ಕಷ್ಟದಲ್ಲಿರೋರು, ಬಡವರು. ಹಾಗಾಗಿ ಹೇಳೋಕ್ಕೂ ಕೂಡ ನನಗೆ ಮನಸ್ಸಾಗಲ್ಲ ಜಾಸ್ತಿ. ನಾನು ಫಸ್ಟಿಂದ ಏನು ರೈಟ್ನ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೇಟಲ್ಲಿ ನಾನು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾಕೆಂದರೆ ಎಲ್ಲರಿಗೂ ಕೈ ಎಟಕಬೇಕು, ಇದು ಎಲ್ಲರಿಗೂ ಸಿಗಬೇಕು. ಯಾರೆಲ್ಲ ಕಷ್ಟದಲ್ಲಿದ್ದಾರೆ ಅವರಿಗೂ ಕೂಡ ಸಿಗಬೇಕು ಇದು. ಅದಕ್ಕೋಸ್ಕರ ನಾನು ಅದೇ ಬೆಲೆಯಲ್ಲಿ ನಾನು ಕಂಟಿನ್ಯೂ ಮಾಡಬೇಕು ಅಂತ ತುಂಬ ಆಸೆ ಇದೆ ನನಗೆ. ಬಟ್ ನೋಡೋದ ರೇಟ್ ಎಷ್ಟು ಜಾಸ್ತಿ ಆಗುತ್ತೆ ಏನು ಅನ್ನೋದು ನೋಡೋದ. ಇವಾಗಂತೂ ನಾರ್ಮಲಾಗಿ ನಾನು ಫಸ್ಟ್ ಏನು ಕೊಡ್ತಾ ಇದ್ದೆ ಅದನ್ನು ಕೊಡ್ತಾ ಇದ್ದೀನಿ. ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ. ಬನ್ನಿ ರಿವ್ಯೂವ್ನ ನೋಡೋದ, ಸರಿನಾ? ರಿವ್ಯೂ ಏನಿದೆ ರಿವ್ಯೂವ್ನ ನೋಡೋದ. ನನಗೆ ಅದೊಂದು ಇಟ್ಟ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಕಡಿಮೆ ಆಗಿದೆ. ತುಂಬ ಒಂದು ಒಳ್ಳೇದಾಗಿದೆ ಮೇಡಮ್. ಹಣದೆಲ್ಲ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ. ಮತ್ತು ಇನ್ನೊಂದು ಮನೆಯದೊಂದು ಆದರೆ ಕರೆಕ್ಟ್ ಆಗ್ತದೆ ಮೇಡಮ್. ನಿಮ್ಮ ಹತ್ರ ತೆಗೆದುಕೊಂಡ ಮೇಲೆ ತುಂಬಾ ಒಳ್ಳೇದಾಯ್ತು ಮೇಡಮ್. ತುಂಬಾ ಒಳ್ಳೇದಾಯ್ತು ನಮ್ಗೆ ಮೇಡಮ್. ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ಇದಾಗಿದೆ ನಂಗೆ. ನಾನು ಇನ್ನೊಂದು ಬುಕ್ಕಿಂಗ್ ಮಾಡಲಿಕ್ಕಿದೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಮಾಡಿ. ಇನ್ನೊಬ್ಬರು ಮೆಸೇಜ್ನ ಕಳಿಸಿದ್ದಾರೆ ನನಗೆ, ಸೈಡಲ್ಲಿ ಹಾಕಿರ್ತೀನಿ. ಒಂದೇ ದಿನದಲ್ಲಿ ರಿಸಲ್ಟ್ ಬಂತು ಸಿಸ್ಟರ್, ತುಂಬ ಧನ್ಯವಾದಗಳು ಸಿಸ್ಟರ್, ಒಳ್ಳೇದಾಗಲಿ ಇದೆ ಸಿಸ್ಟರ್.
ನಾನು ತುಂಬ ದುಡ್ಡಿಗೆ ಪರದಾಡ್ತಿದ್ದೆ. ಸಡನ್ನಾಗಿ ದುಡ್ಡಿನ ಅವಕಾಶ ಬಂತು ಸಿಸ್ಟರ್ ನನಗೆ. ತುಂಬ ಧನ್ಯವಾದಗಳು ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇದು ತೊಗೊಳ್ಳೋದು ಮುಖ್ಯ ಅಲ್ಲ, ತೊಗೊಂಡ್ಮೇಲೆ ಇದನ್ನು ಯಾವ ಥರ ನಿಭಾಯಿಸ್ಬೇಕು, ಯಾವ ಥರ ನಂಬಿಕೆಯಿಂದ ಕಟ್ಟಬೇಕು, ಮತ್ತು ನನಗೇನು ಹೇಳ್ಕೊಡ್ತೀನಿ ಅದೇ ರೀತಿ ಮಾಡಬೇಕು. ತುಂಬ ಜನ ಕನ್ಫ್ಯೂಸ್ಗಳು ಮಾಡ್ಕೊಬಿಡ್ತೀರ. ನಾನೇನೋ ಹೇಳಿದ್ರೆ ಏನೋ ಮಾಡೋದು. ತುಂಬ ಜನ ಕನ್ಫ್ಯೂಸ್ಗಳನ್ನು ಮಾಡ್ಕೋತಾ ಇದ್ದೀರಾ. ಪ್ಲೀಸ್ ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಕ್ಲಿಯರಾಗಿ ನಾನು ಹೇಳ್ಕೊಡ್ತೀನಿ, ಅದೇ ರೀತಿ ಮಾಡ್ಕೊಂಡು ಹೋಗಿ. ಹಾಯ್ ಸಿಸ್ಟರ್, ನಿಮ್ಮಿಂದ ತುಂಬಾ ನನಗೆ ದೊಡ್ಡ ಹೆಲ್ಪ್ ಆಗಿದೆ. ನಂಗೆ 6 ವರ್ಷದಿಂದ ಒಬ್ಬರು 5 ಲಕ್ಷ ರೂಪಾಯಿ ಅಮೌಂಟ್ ಇಸ್ಕೊಂಡಿದ್ರು. ಏನು ಮಾಡಿದ್ರು ಕೊಡ್ತಾ ಇರಲಿಲ್ಲ. ಬಟ್ ನಿಮ್ಮ ಹತ್ರ ಸ್ಫಟಿಕ ಇಸ್ಕೊಂಡು ಕಟ್ಟಿ 7 ಡೇಸ್ ಸೀಕ್ರೆಟ್ ಹೇಳಿದ್ರಲ್ವ, ಅದೇ ಥರ ಮಾಡಿ ಸ್ವಲ್ಪ ದಿನಕ್ಕೆ ನಂಗೆ ಅಮೌಂಟ್ ಬಂತು. ಸೊ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಸೊ ಅದನ್ನು ನಂಬಿಟ್ಟು ನಾನು ತಿರ್ಗಾ ಇವಾಗ ಅಂಗಡಿಗೆ ಅಂತ ಒಂದು ಸ್ಫಟಿಕನ ನಿಮ್ಮ ಹತ್ರ ಆರ್ಡರ್ ತೊಗೊಂಡಿದ್ದೀನಿ. ಅಂಗಡಿ ಕಟ್ಟೋದಾದರೆ ವ್ಯಾಪಾರ ಇಂಪ್ರೂವ್ ಆಗಲಿಕ್ಕೆ ಯಾವ ಥರ ಮಾಡಬೇಕು 7 ಡೇಸ್ ಸೀಕ್ರೆಟ್ನ ಪ್ಲೀಸ್ ಹೇಳಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಹೇಳ್ಕೊಡ್ತೀನಿ ಸಿಸ್ಟರ್. ಅದಕ್ಕೂ ಬೇರೆ ಮೆಥಡ್ ಇರುತ್ತೆ, ಮನೆಗೆ ಕಟ್ಟೋದಕ್ಕೆ ಬೇರೆ ಮೆಥಡ್ ಇರುತ್ತೆ, ವೆಹಿಕಲ್ಸ್ಗೆ ಕಟ್ಟೋದಕ್ಕೂ ಕೂಡ ಮೆಥಡ್ಸ್ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನಾನು ಫಸ್ಟೇ ಅದಕ್ಕೆ ಕೇಳ್ಕೊಳ್ಳೋದು, ಇದು ಮನೆಗ, ಶಾಪಿಗ, ವೆಹಿಕಲ್ಸ್ಗ, ಇಲ್ಲ ಕಬೋರ್ಡಲ್ಲಿ ಇಡೋದಕ್ಕ ಅಂತ. ಹಾಗಾಗಿ ಮತ್ತೆ ಕಬೋರ್ಡಲ್ಲಿ ಇಡೋದಕ್ಕೆ ತುಂಬ ಜನ ಕೇಳ್ತಾ ಇದ್ದೀರಾ. ಬಟ್ ನಾನು ಹೇಳೋದೇನು ಅಂದರೆ, ಮೇಯ್ನಾಗಿ ಮನೇಲಿ ಒಂದಿರಬೇಕು, ಅದಾದಮೇಲೆ ನೀವು ಕಬೋರ್ಡಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಬೇಗ ನಿಮಗೆ ಅಟ್ರಾಕ್ಷನ್, ಬೇಗ ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗಬೇಕು ಅಂತ ಹೇಳಿದ್ರೆ 7 ಡೇಸ್ ಮೆಥಡ್ ಏನಿದೆ ಅದನ್ನು ಮಾಡಲೇಬೇಕು. ಆವಾಗಲೇ ನಿಮಗೆ ಏನೇ ನೆಗೆಟಿವ್ ಎನರ್ಜಿ, ಏನೇ ಕೆಟ್ಟದು ಏನೇ ಇದ್ರೂ ಕೂಡ ಹೋಗಬೇಕು. ಹೋಗಿದ ಮೇಲೆ ಅದು ಒಳ್ಳೇದಾಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ಮನೆಗೆ ಒಂದು ಬೇಕು. 7 ಡೇಸ್ ಸೀಕ್ರೆಟ್ ಅದನ್ನು ಮಾಡಬೇಕು. ಅದಾದಮೇಲೆ ನೀವು ಕಬೋರ್ಡಲ್ಲಿ ಇಟ್ಕೋಬೋದು, ಹಾಲಲ್ಲಿ ಇಟ್ಕೋಬೋದು, ಮತ್ತು ನೀವು ಏನು ಹೇಳ್ತೀರಾ ವೆಹಿಕಲ್ಸ್ಗೆ ಎಲ್ಲದಕ್ಕೂ ಕೂಡ ನೀವು ತೊಗೋಬೋದು. ಮೇಯ್ನಾಗಿ ಮನೆಯಲ್ಲಿ ಇಲ್ಲ ವ್ಯಾಪಾರ ಸ್ಥಳಗಳಲ್ಲಿ ಬೇಕಾಗುತ್ತೆ. ಅದಾದಮೇಲೆ ತುಂಬ ಜನ ಬಿಸ್ನೆಸ್ ಮನೇಲೇ ಮಾಡ್ತಿದ್ದೀನಿ ಅಂದರೆ, ಹೌದು ಮನೇಲಿ ಮಾಡೋ ಬಿಸ್ನೆಸ್ ಏನು ಮಾಡ್ತೀರಾ ಆ ಜಾಗದಲ್ಲೂ ಬೇಕಾಗುತ್ತೆ. ಇವಾಗ ನೋಡಿ, ಆಲ್ರೆಡಿ ನಾನು ಬಿಸ್ನೆಸ್ ಮಾಡಿದ್ರು ಕೂಡ ನಾನು ಕೂಡ ಇಟ್ಟಿರ್ತೀನಿ. ಯಾಕೆಂದರೆ ನಮಗೂ ಕೂಡ ದೃಷ್ಟಿ ಆಗ್ಬೋದು. ಈಗ ಬೇರೆಯವ್ರು ಏನು ಹೇಳೋದು ಬೇಡ ಅಲ್ವಾ, ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಯಾರೆಲ್ಲ ಇದ್ದಾರೆ ಅವ್ರದ್ದೇ ಸಾಕು, ಮುಂದೆ ಚೆನ್ನಾಗೇ ಇರ್ತಾರೆ, ನಗ್ನಗ್ತಾನೆ ಇರ್ತಾರೆ. ಆದರೆ ಮನಸ್ಸಲ್ಲಿ ಅವ್ರ ಕೆಟ್ಟು ದೃಷ್ಟಿ ಅನ್ನೋದು ಖಂಡಿತ ಹಾಗೆ ಆಗುತ್ತೆ. ಏನೋ ಒಂದು ಹೌದಾ ಇದೆಲ್ಲ ಮಾಡ್ತಾ ಇದ್ದಾರಾ, ಆಗ ನಮ್ಮ ಮುಂದೆ ಎಷ್ಟು ಇದರಲ್ಲಿದ್ದರು, ಒಂದು ದಿನಕ್ಕೆ ಊಟಕ್ಕೂ ಕೂಡ ಗತಿ ಇರಲಿಲ್ಲ, ಆ ಥರ ಇದ್ದರು. ಇಷ್ಟು ಒಂದೇ ವರ್ಷದಲ್ಲಿ ಇಷ್ಟು ಜಾಸ್ತಿ ಇಂಪ್ರೂವ್ಮೆಂಟ್ ಆಗೋದ್ರಾ, ಹೇಗೆ ಹಾಗೆ ಹೀಗೆ ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡ್ರು ಕೂಡ ಅದು ದೃಷ್ಟಿ ಅನ್ನೋದು ಹಾಗೆ ಆಗುತ್ತೆ. ಅಂತ ಹೇಳಿದ ತಕ್ಷಣವೇ ಸಾಕು, ಏನೋ ಇವಾಗ ನಾನು ಹೊಸ ಒಂದು ವಾಷಿಂಗ್ ಮಿಷಿನ್ ತಂದಿದ್ದೀನಿ ಅನ್ನಿ, ಹೊಸ ಒಂದು ಫ್ರಿಡ್ಜ್ ತಂದಿದ್ದೀನಿ ಅಂತ ಹೇಳಿ, ಅದು ಹೌದಾ ಹೊಸ ಫ್ರಿಡ್ಜ್ ತಂದ್ರಾ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ನಮ್ಮ ಕೈಲಿ ಆಗೋದೇ ಇಲ್ಲ. ಆದರೆ ನೀವು ಹೇಗೆ ತರ್ತೀರಾ, ಆದರೆ ನಾವು EMI ತಂದಿದ್ದೀವೋ ಅಥವಾ ಸಾಲ ಮಾಡಿ ತಂದಿದ್ದೀವೋ ಏನೋ ಅನ್ನೋದು ಗೊತ್ತಾಗಲ್ಲ. ಬಟ್ ಏನೋ ಒಂದು ಹೊಸ್ದಾಗಿ ಏನೋ ಒಂದು ಮಾಡ್ತಾ ಇದ್ದೀವಿ ಅಂದರೆ ಜನಗಳ ಕಣ್ಣಿಗೆ ಅದು ಕೆಟ್ಟ ದೃಷ್ಟಿಯಾಗಿ ಬಿದ್ದೇ ಬೀಳುತ್ತೆ. ಹಾಗಾಗಿ ನಾನು ಹೇಳೋದು ಎಲ್ಲರ ಮನೆಗಳಲ್ಲೂ ಒಂದಿರಲೇಬೇಕು ಅಂತ ನಾನು ಹೇಳ್ತೀನಿ. ಮತ್ತು ಇಷ್ಟು ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ, ಖುಷಿ ಆಗುತ್ತೆ ಇದನ್ನೆಲ್ಲ ನೋಡೋದ್ರಿಂದ. ಅದಲ್ಲದೆ ಎಷ್ಟೋ ಜನ ಹೇಳ್ಕೊಳ್ಳಲ್ಲ, ಪ್ಲೀಸ್ ಹೇಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಮುಂದಿನ ಪ್ರೊಸೀಜರ್ಗಳು ಏನಿದೆ ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾನು ಹೇಳೋದು, ಒಳ್ಳೇದಾದ ತಕ್ಷಣ ಇನ್ಮೇಲೆ ಒಳ್ಳೇದಾಗ್ತಾನೆ ಇರುತ್ತೆ ನಮಗೆ ಅಂತ ಆ ಭ್ರಮೆಯಲ್ಲಿ ಇರಬೇಡಿ. ಮುಂದಿನ ಪ್ರೊಸೀಜರ್ ಕೂಡ ಇರುತ್ತೆ, ಅದನ್ನೆಲ್ಲ ನೀವು ಹೇಳ್ಕೋಬೇಕು. ಹೇಳ್ಕೊಂಡಾಗ ಮಾತ್ರ ಮುಂದಿನ ಪ್ರೊಸೀಜರ್ಗಳು ಏನಿದೆ ಅದನ್ನು ನಾನು ಫ್ರೀಯಾಗಿ ಹೇಳ್ಕೊಡ್ತೀನಿ. ಅದಕ್ಕೆ ಸಿಸ್ಟರ್ ಏನೋ ನೀವು ಹೇಳ್ಕೊಡೋದಕ್ಕೆಲ್ಲ ದುಡ್ಡು ತೊಗೋತೀರಾ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ನನಗೆ ಏನೇ ಮಾಡಿದ್ರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಅನ್ನೋದು ನಾನು ತೊಗೊಳ್ಳಲ್ಲ. ಇದಕ್ಕೆ ಸ್ಫಟಿಕಕ್ಕೆ ಏನಿದೆ ಅದರ ಬೆಲೆ ಏನಿದೆ ಅದಕ್ಕೆ ಮಾತ್ರ ನಾನು ಅಮೌಂಟನ್ನ ತೊಗೊಂಡಿರ್ತೀನಿ. ಅದನ್ನು ಬಿಟ್ಟು ನಾನು ಏನು ನಿಮಗೆ 7 ಡೇಸ್ ಸೀಕ್ರೆಟ್ ಹೇಳ್ಕೊಡ್ತೀನಿ, ಇಲ್ಲ ಏನೋ ಒಂದು ಮೆಥಡ್ ಹೇಳ್ಕೊಡ್ತೀನಿ, ಅದಕ್ಕೆ ಯಾವುದೇ ರೀತಿ ನಾನು ಅಮೌಂಟನ್ನು ತೊಗೊಳ್ಳಲ್ಲ. ಫ್ರೀಯಾಗಿ ನಾನು ನಿಮಗೆ ಸಜೆಷನ್ ಕೊಡ್ತೀನಿ, ಫ್ರೀಯಾಗೆ ನಾನು ಹೇಳ್ಕೊಡ್ತೀನಿ, ಸರಿನಾ? ಹಾಗಾಗಿ ತುಂಬ ಜನ ಕನ್ಫ್ಯೂಸ್ಗಳನ್ನ ಮಾಡ್ಕೋತಿದ್ದೀರಾ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತು ನಾನು ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡೋದ್ರಿಂದ ಸ್ವಲ್ಪ ಜನ ಲೇಟಾಗಿ ಮಾಡ್ತೀರಾ ಅಂತೆಲ್ಲ ಹೇಳ್ತೀರಾ. ಹೌದು, ಯಾಕೆ ಅಂತ ಹೇಳಿದ್ರೆ ತುಂಬ ಅಂದರೆ ಮನೆಯಲ್ಲಿ ತುಂಬ ಕೆಲಸಗಳಿರುತ್ತೆ ನೋಡಿ, ಪ್ಯಾಕಿಂಗ್ಸ್ ಮಾಡಬೇಕು, ಮತ್ತು
ತುಂಬ ಇವಾಗ ವಿಡಿಯೋ ಮಾಡೋದಾಗಲಿ ವಿಡಿಯೋ ಅಪ್ಲೋಡ್ ಮಾಡೋದಾಗಲಿ ನಾನು ಆರ್ಡರ್ಸ್ನ ತೊಗೊಳೋದಾಗಿರಲಿ, ಹಾಗಾಗಿ ಸ್ವಲ್ಪ ಕೆಲಸ ಇರುತ್ತೆ. ರಿಪ್ಲೈ ಖಂಡಿತ ಯಾರಿಗೂ ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಇಲ್ಲ ನಾನು ಎಲ್ಲಾದರೂ ಹೊರಗಡೆ ಹೋಗಿದ್ರೆ, ಈಗ ಮನೆ ಅಂದಮೇಲೆ ಗೊತ್ತಲ್ವ, ಎಲ್ಲೋ ಒಂದು ಫಂಕ್ಷನು ಅಥವಾ ಇಲ್ಲೋ ಯಾರೋ ತೀರೋದ್ರು, ಎಲ್ಲಾದರೂ ಹೋಗಿದ್ರೆ, ಹೊರಗಡೆ ಹೋಗಿದ್ರೆ ಆ ಟೈಮಲ್ಲಿ ಫೋನ್ ಯೂಸ್ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ, ಆಗಲ್ಲ ಅಲ್ವಾ? ರಿಪ್ಲೈ ಮಾಡೋಕ್ಕಾಗುತ್ತಾ? ಆಗಲ್ಲ ಅಲ್ವಾ? ದಿನ ಅಲ್ಲ, ಯಾವಾಗಾದ್ರೂ ಅಂತ ಹೇಳ್ತಾ ಇರೋದು, ದಿನ ಅಲ್ಲ. ಆ ಟೈಮಲ್ಲಿ ರಿಪ್ಲೈ ಮಾಡಿಲ್ಲ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಮೆಸೇಜ್ ಅಲ್ಲೋ 1-2 ಹಾಕಿ ಬಿಟ್ಟಿರಿ, ನಿಮಗೇನು ಏನು ಹೇಳೋದು ಡೌಟ್ಸ್ ಏನಿದೆ ಅದು ಮೆಸೇಜ್ ಹಾಕಿಬಿಟ್ಟಿರಿ. ನಾನು ಬಂದ ತಕ್ಷಣ ನಿಮಗೆ ಏನು ರಿಪ್ಲೈ ಕೊಡಬೇಕು ಖಂಡಿತ ರಿಪ್ಲೈನ ಕೊಡ್ತೀನಿ. ಅದನ್ನು ಬಿಟ್ಟು ನೀವು 1 ಸತಿ 2 ಸತಿ ಅಲ್ಲ, ಒಂದು 10 ಸತಿ 15 ಸತಿ ಮೆಸೇಜ್ ಮಾಡ್ತಾನೆ ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಮಾತ್ರ ಮೆಸೇಜ್ ಮಾಡ್ತಾನೇ ಇರ್ತೀರಾ, ರಿಪ್ಲೈ ಯಾಕೆ ಮಾಡಲ್ಲ ಅಂತ. ಅರೆ ಅರ್ಥ ಮಾಡ್ಕೊಳ್ಳಿ, ಖಂಡಿತ ಮಾಡ್ತೀನಿ ನಾನು. ಹೊರಗಡೆ ಎಲ್ಲಾದರೂ ಇದ್ದಾಗ ಇಲ್ಲ ಏನೋ ಒಂದು ಕಾರಣಗಳಿಂದ ನಾನು ರಿಪ್ಲೈನ ಮಾಡಿರಲ್ಲ, ಅದನ್ನು ಬಿಟ್ಟು ರಿಪ್ಲೈನೇ ಮಾಡಲ್ಲ ಅಂತ ಏನಿಲ್ಲ, ರಿಪ್ಲೈ ಖಂಡಿತ ಮಾಡ್ತೀನಿ. ನೋಡಿದ ತಕ್ಷಣ ನನಗೆ ಫ್ರೀ ಸಿಕ್ಕಿದ ತಕ್ಷಣ ರಿಪ್ಲೈ ಖಂಡಿತ ಮಾಡ್ತೀನಿ. ಮತ್ತು ಯಾರೆಲ್ಲ ಪರ್ಚೇಸ್ ಮಾಡಿರ್ತೀರಾ ಅವ್ರಿಗೆ ಮಾಡಲೇಬೇಕಾಗುತ್ತೆ ಅಲ್ವಾ? ಅವ್ರಿಗೆ ನೋಡ್ತೀನಿ ಈ ವಾರದಲ್ಲಿ, ಈಗ ಈ ವಾರ ಕಟ್ಟಬೇಕು, ಈ ಟೈಮಲ್ಲಿ ಕಟ್ಟಬೇಕು ಅನ್ನೋದು ನನಗೆ ಗೊತ್ತಿರುತ್ತಲ್ವಾ. ಹಾಗಾಗಿ ಯಾರೆಲ್ಲ ಪರ್ಚೇಸ್ ಮಾಡಿರ್ತೀರಾ, ಯಾರ್ದೆಲ್ಲ ಪ್ರಾಡಕ್ಟ್ ಬಂದಿದೆ ಅಂತ ನನಗೆ ಮೆಸೇಜ್ ಮಾಡಿರ್ತೀರಾ ಅವರಿಗೆ ನಾನು ಬೇಗ ರಿಪ್ಲೈ ಮಾಡ್ತೀನಿ. ಯಾಕೆಂದರೆ ಇವಾಗ ಅಂದ್ಕೊಳ್ಳಿ, ಇವಾಗ ನಾಳೆ ಕಟ್ಟಲೇಬೇಕು ಅಂತ ಹೇಳಿದ್ರೆ ಅವರು ಮೆಸೇಜ್ ಮಾಡಿರ್ತಾರೆ, ನನಗೆ ಗೊತ್ತಿರುತ್ತೆ ಇವಾಗ ನಾಳೆ ಅವ್ರು ಕಟ್ಟಲೇಬೇಕು ಅಂತ. ಹಾಗಾಗಿ ಅವರಿಗೆ ಬೇಗ ನಾನು ರಿಪ್ಲೈನ ಮಾಡಿರ್ತೀನಿ ಅಲ್ವಾ? ಅಷ್ಟೇ. ಅದನ್ನು ಬಿಟ್ಟು ಯಾರು ಕೂಡ ಕೋಪ ಮಾಡ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ರಿಪ್ಲೈ ಖಂಡಿತ ಮಾಡೇ ಮಾಡ್ತೀನಿ. ಸರಿಯಾದ ವಿಧಾನದಲ್ಲಿ ಕಟ್ಟಿ, ಸರಿಯಾದ ವಿಧಾನದಲ್ಲಿ ಮಾಡ್ಕೊಂಡು ಹೋಗಿ. ಅದಾದಮೇಲೆ ತುಂಬ ಜನ ತಾವಾಗೆ ಏನೋ ಊಹಿಸ್ಕೊಂಡು ಏನೋ ಮಾಡ್ಕೊಂಡು ಹೋಗಿರ್ತೀರ, ಬಟ್ಟೆಲಿ ಕಟ್ಟಬೇಕು ಅದೇನೇನೋ ಅಂತ. ಅದೆಲ್ಲ ಇದು ಮಾಡಬೇಡಿ. ನಾನು ಯಾವ ವಿಧಾನದಲ್ಲಿ ನಾನು ಹೇಳ್ಕೊಡ್ತೀನಿ ಆ ವಿಧಾನದಲ್ಲಿ ಮಾಡಿ. ಯಾಕೆಂದರೆ ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ ಎಷ್ಟು ಜನಕ್ಕೆ ರಿಸಲ್ಟ್ ಅನ್ನೋದು ಸಿಗ್ತಾ ಇದೆ. ಆ ರಿಸಲ್ಟ್ ಸಿಕ್ಕಿರೋದೇ ನಾನು ಏನು ವಿಧಾನದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಆ ವಿಧಾನದಲ್ಲಿ ಮಾಡಿರೋದಕ್ಕೆ ಇಷ್ಟು ರಿಸಲ್ಟ್ ಸಿಗ್ತಾ ಇರೋದು. ಹಾಗಾಗಿ ಪ್ಲೀಸ್ ಸ್ವಲ್ಪ ಲೇಟ್ ಆದರೂ ಕೂಡ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಕಟ್ಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ ವಿಡಿಯೋಸ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದಷ್ಟು ವಿಡಿಯೋಸ್ನ ಮಾಡಬೇಕು ಅಂತ ಅನ್ಕೋತೀನಿ. ತುಂಬ ನೋಡಿ ಬ್ಯುಸಿ ಇರೋ ಕಾರಣಕ್ಕೋಸ್ಕರ ಮಾಡೋಕ್ಕಾಗ್ತಾ ಇಲ್ಲ. ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋಸ್ನ ನೋಡಿ ಲೈಕ್ನ ಮಾಡಿ, ಶೇರ್ ಮಾಡಿ, ಆದಷ್ಟು ಕಷ್ಟದಲ್ಲಿರೋ ಜನಗಳಿಗೆ ಶೇರ್ನ ಮಾಡಿ ಆದಷ್ಟು ಅಂತ ನಾನು ಕೇಳ್ಕೊಡ್ತೀನಿ. ಮತ್ತು ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ. ಇದರಲ್ಲಿ ಗೊತ್ತಾಗುತ್ತೆ ನನಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇದ್ದೀರಾ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಪ್ಲೀಸ್ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ನನಗೆ ಏನೇ ವೀಡಿಯೋಸ್ಗಳು ಹಾಕಿದ್ರು ಕೂಡ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ. ಆದಷ್ಟು ಶೇರ್ನ ಮಾಡಿ, ಒಳ್ಳೇದಾದಮೇಲೆ ಶೇರ್ನ ಮಾಡ್ಕೊಳ್ಳಿ. ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ನನಗೆ ಹೇಳ್ಕೊಡ್ತೀನಿ. ಬಾಯ್ ಎಲ್ಲರಿಗೂ.